ಸಭಾಧ್ಯಕ್ಷರಿಗೆ ಒಂದು ಪತ್ರ ಬರಿತಾ ಇದ್ದೀನಿ. ಡಿಸೆಂಬರ್ ನಡೀತಾ ಇರುವಂತ ಅಧಿವೇಶನದಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ, ಸೋರುತ್ತಿರುವ ಶಾಲೆಗಳು, ಮರದ ಕೆಳಗಡೆ ಪಾಠ ಮಾಡ್ತಾ ಇರುವ ಶಾಲೆಗಳು, ದೇವಸ್ಥಾನದ ಒಳಗಡೆ ಮಾಡ್ತಾ ಇರುವಂತಹ ಶಾಲೆಗಳು, ಸರಿಯಾದ ಸಮಯಕ್ಕೆ ಬಟ್ಟೆ ಕೊಡ್ತಾ ಇಲ್ಲ, ಶೂ ಕೊಡ್ತಾ ಇಲ್ಲ, ಯೂನಿಫಾರ್ಮ್ ಕೊಡ್ತಾ ಇಲ್ಲ, ಟೀಚರ್ಸ್ ಇಲ್ಲ, ಆಮೇಲೆ ಪಾಸಿಂಗ್ ಈ ತಲೆನೋವೇ ಬೇಡ ಅಂತೇಳಿ ಈ ಕ್ವಶನ್ ಮಾಡ್ತಾರಲ್ಲ ವಿರೋಧ ಪಕ್ಷದವರು, ರಾಜ್ಯದ ಜನ ಕ್ವಶನ್ ಮಾಡ್ತಾರೆ. 35% ಮಾರ್ಕ್ಸ್ ತಗೊಂಡು ಪಾಸ್ ಆಗಬೇಕು ಅಂತ. ಆಕ್ಚುಲಿ ಏನಾಗ್ತಾ ಇದೆ, ಅಪ್ಗ್ರೇಡ್ ಆಗ್ಬೇಕು. ನಾವು ದೇಶ ಎಲ್ಲ ಮುಂದುವರಿಬೇಕಾದ್ರೆ, ನಾಲೆಡ್ಜ್ ಮುಂದುವರಿಬೇಕಾದ್ರೆ ನಾವು 35ರಿಂದ 40% ಹೋಗ್ಬೇಕು, 45 ಹಿಂಗ್ ಹೋಗ್ಬೇಕು, ಏರಿಕೆ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಬುದ್ಧಿಶಕ್ತಿಯನ್ನ. AI ಬರ್ತಾ ಇದೆ ಈಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ನಾವು ಮುಂದುವರಿತಾ ಇದ್ದೀರಿ ಅಂತ. ನಾವು ಮಂಗಳ ಗ್ರಹಕ್ಕೆ ಹೋಗಿದಿರಿ, ಚಂದ್ರ ಗ್ರಹಕ್ಕೆ ಹೋಗಿದಿರಿ, ಇವೆಲ್ಲ ಸಾಧನೆ. ನಮ್ಮ ಮಕ್ಕಳು ಹಂಗೆ ಸಾಧನೆ ಮಾಡಬೇಕಲ್ಲ. ಈ ಸರ್ಕಾರ ಅದಕ್ಕೊಂದು ಕರ್ನಾಟಕದ ಸಾಧನೆ ಅಂದ್ಬಿಟ್ರೆ ಇಳಿಸ್ಬಿಡೋದು.